ನಮಸ್ಕಾರ. ಈ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 1525ರ ಭೌಗೋಳಿಕ ಮತ್ತು ರಾಜಕೀಯ ಸನ್ನಿವೇಶಗಳ ಬಗ್ಗೆ ಮಾತಾಡಲಿದ್ದೇವೆ. ಬಾಬರ್ ಇದ್ದಕ್ಕಿದ್ದಂತೆ ಭಾರತದ ಮೇಲೆ ದಂಡಯಾತ್ರೆ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನ ಯಾಕೆ ಸ್ಥಾಪಿಸ್ತಾ ಅಂತ ನೀವು ಯೋಚಿಸಿರ್ಬೋದು ಅಲ್ವಾ? ನೋಡಿ, ಆತನೇನು ಸುಮ್ಮನೆ ಬೆಳಗ್ಗೆ ಎದ್ದು ಈ ಕಡೆ ಬರಲಿಲ್ಲ. ಆತನ ತಾಯ್ನಾಡಿನಲ್ಲಿದ್ದ ಭೀಕರ ಪರಿಸ್ಥಿತಿಗಳು ಆತನನ್ನು ಅನಿವಾರ್ಯವಾಗಿ ಈ ಕಡೆಗೆ ದೂಡಿತು. ಇತಿಹಾಸ ಅಂದ್ರೆ ಕೇವಲ ದಿನಾಂಕಗಳನ್ನ ಬಾಯಿಪಾಠ ಮಾಡೋದಲ್ಲ, ಒಂದು ಘಟನೆ ಇನ್ನೊಂದು ಘಟನೆಗೆ ಹೇಗೆ ದಾರಿ ಮಾಡಿಕೊಡುತ್ತಾ ಅಂತ ನೋಡೋದು ನಿಜಕ್ಕೂ ಥ್ರಿಲ್ಲಿಂಗ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಸರಿ, ಈಗ ಇದ್ರ ಆಳಕ್ಕೆ ಇಳಿಯೋಣ. ಸಾವಿರಾರು ಮೈಲಿ ದೂರದ ಮಧ್ಯ ಏಷ್ಯಾದಲ್ಲಿ ನಡೆದ ಒಂದು ಭಾರೀ ಅರಾಜಕತೆ ಸಂಪೂರ್ಣ ಹೊಸ ದೇಶದಲ್ಲಿ ಬೃಹತ್ ಸಾಮ್ರಾಜ್ಯದ ಉದಯಕ್ಕೆ ಹೇಗೆ ಕಾರಣವಾಯಿತು? ಇದು ಇತಿಹಾಸದ ಬಹುದೊಡ್ಡ ರಹಸ್ಯ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ನೇರವಾಗಿ ಭಾರತವನ್ನ ನೋಡುವ ಬದಲು ಆ ಸಮಯದಲ್ಲಿ ಮಧ್ಯ ಏಷ್ಯಾದಲ್ಲಿ ಏನಾಗ್ತಿತ್ತು ಅಂತ ನೋಡ್ಬೇಕು. ಅಲ್ಲಿನ ಗೊಂದಲ, ಅಭದ್ರತೆ ನಮ್ಮ ಇತಿಹಾಸವನ್ನೇ ಹೇಗೆ ಮರುಸೃಷ್ಟಿಸಿತು ಅನ್ನೋ ಪ್ರಶ್ನೆಯೇ ಮುಂದಿನ ಸಂಪೂರ್ಣ ಕಥೆಯ ರೋಚಕತೆಯನ್ನ ಹೆಚ್ಚಿಸ್ತದೆ. ಇತಿಹಾಸದ ಈ ಟೈಮ್ಲೈನನ್ನು ಸ್ವಲ್ಪ ಗಮನಿಸಿ. ಮೊದಲು 15ನೇ ಶತಮಾನದ ಅದ್ಭುತ ಸಾಂಸ್ಕೃತಿಕ ಕೇಂದ್ರಗಳು, ಆಮೇಲೆ ನಿರಂತರ ಸಂಘರ್ಷದ ಯುಗ, ಕೊನೆಗೆ 1525ರ ಹೊತ್ತಿಗೆ ಸ್ವಾಯತ್ತ ನಾಯಕರ ಉದಯ. ಈ ಮೂರೂ ಘಟ್ಟಗಳು ಇಡೀ ಭೌಗೋಳಿಕ ರಾಜಕೀಯ ನಕ್ಷೆಯನ್ನೇ ಹೇಗೆ ಬುಡಮೇಲ್ ಮಾಡಿದ್ವು ಅಂತ ಈಗ ಒಂದೊಂದಾಗಿ ನೋಡೋಣ. ಮತ್ತು ಇದು 15ನೇ ಶತಮಾನದ ಆರಂಭದಲ್ಲಿ ಮಧ್ಯ ಹಾಗೂ ಪಶ್ಚಿಮ ಏಷ್ಯಾ ಹೇಗಿತ್ತು ಎಂಬುದನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ. ಆ ಕಾಲದಲ್ಲಿ ಈ ಜಾಗಗಳು ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಬದಲಾಗಿ ಕಲೆ ಮತ್ತು ಸಂಸ್ಕೃತಿಯ ಮಹಾನ್ ಕೇಂದ್ರಗಳಾಗಿದ್ವು. ಸಮರ್ಕಂಡ್ ಮತ್ತು ಹಿರಾತ್ನಂತಹ ನಗರಗಳನ್ನು ನೋಡಿದ್ರೆ ಇಡೀ ಪ್ರಪಂಚವೇ ಅಸೂಯೆ ಪಡ್ತಿತ್ತು. ಅಷ್ಟು ಭವ್ಯವಾದ ಸಾಂಸ್ಕೃತಿಕ ಅಡಿಪಾಯ ಇದ್ದಕ್ಕಿದ್ದಂತೆ ಹೇಗೆ ಅರಾಜಕತೆಗೆ ಜಾರ್ತು ಅನ್ನೋದು ಮಾತ್ರ ಇತಿಹಾಸದ ಬಹುದೊಡ್ಡ ವಿಪರ್ಯಾಸ. ಆ ಸುವರ್ಣಯುಗದ ನಂತರದ ಪರಿಸ್ಥಿತಿಯೇ ಬೇರೆ. ಮಧ್ಯ ಏಷ್ಯಾ ಮತ್ತು ಪಶ್ಚಿಮ ಏಷ್ಯಾ ಎರಡೂ ಕಡೆಗಳಲ್ಲಿ ಒಂದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಯಿತು. ಅದೇ ನಿರಂತರ ಸಂಘರ್ಷ. ಹೌದು, ನಿರಂತರ ಸಂಘರ್ಷ. ಒಂದು ಕಡೆ ಅಂತಲ್ಲ, ಎರಡೂ ಮಹಾನ್ ಪ್ರದೇಶಗಳು ಬಿಡಿಸಲಾರದಂಥ ಯುದ್ಧ ಮತ್ತು ಒಳಜಗಳಗಳಲ್ಲಿ ಸಿಲುಕುಕೊಂಡವು. ಈ ನಿರಂತರ ಸಂಘರ್ಷ ಅನ್ನೋ ಪದವನ್ನ ನೀವು ಪದೇ ಪದೇ ನೆನಪಿನಲ್ಲಿಟ್ಕೊಳ್ಳೇಬೇಕು. ಯಾಕಂದ್ರೆ ಎಲ್ಲಿಯೂ ತಪ್ಪಿಸಿಕೊಳ್ಳಲಾಗದ ಈ ಮುಗಿಯದ ಹಿಂಸಾಚಾರವೇ ಇಡೀ ಆಡಳಿತ ವ್ಯವಸ್ಥೆಯನ್ನ ನುಚ್ಚುನೂರು ಮಾಡಿದ್ದು. ಯುದ್ಧ ಅಂದಮೇಲೆ ಸುಮ್ಮನೆ ಆಗುತ್ತಾ? ದುಡ್ಡು ಬೇಕಲ್ವಾ? ಈ ಬಿಕ್ಕಟ್ಟಿನ ಸರಣಿ ನೋಡಿ. ನಿರಂತರ ಸಂಘರ್ಷದಿಂದಾಗಿ ಈ ವಿದೇಶಿ ಆರ್ಥಿಕ ಬೆಂಬಲ ನಿಂತೋಯ್ತು. ಒಟ್ಟಾರೆ ಆರ್ಥಿಕತೆ ಸಂಪೂರ್ಣವಾಗಿ ದುರ್ಬಲಗೊಂಡಿತು. ರಾಜರ ಖಜಾನೆಗಳು ಖಾಲಿಯಾದಾಗ ಏನಾಗುತ್ತೆ ಯೋಚಿಸಿ. ಸೇನೆಗೆ ಹಣ ಕೊಡೋಕ್ಕಾಗಲ್ಲ, ಸಾಮ್ರಾಜ್ಯದ ಮೇಲಿನ ಹಿಡಿತ ತಪ್ಪಿಹೋಗುತ್ತೆ, ಅಂದ್ರೆ ಕೇಂದ್ರ ನಿಯಂತ್ರಣದ ನಷ್ಟ. ರಾಜಕೀಯ ಮತ್ತು ದುಡ್ಡು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಹಣಕಾಸಿನ ಮುಗ್ಗಟ್ಟೆ ಯಾವುದೇ ದೊಡ್ಡ ಸಾಮ್ರಾಜ್ಯದ ಪತನದ ಮೊದಲ ಹೆಜ್ಜೆಯಾಗುತ್ತೆ, ಖಂಡಿತ. ಈಗ ಈ ಸ್ಲೈಡ್ನಲ್ಲಿರುವ ಅತ್ಯಂತ ಆಸಕ್ತಿಕರವಾದ ಸಂಗತಿಯೆಂದರೆ 1525ರ ವೇಳೆಗೆ ಉದ್ಭವಿಸಿದ ಆ ರಾಜಕೀಯ ಚಿತ್ರಣ. ಆರ್ಥಿಕ ಶಕ್ತಿ ಕುಸಿದ ತಕ್ಷಣ ಆ ಬೃಹತ್ ಸಾಮ್ರಾಜ್ಯ ಸಣ್ಣ ಸಣ್ಣ ಚೂರುಗಳಾಗಿ ಒಡೆದುಹೋಯಿತು. ಯಾರ ಕಂಟ್ರೋಲ್ನಲ್ಲೂ ಯಾರೂ ಇರಲಿಲ್ಲ. ಪ್ರತಿಯೊಬ್ಬರೂ ಸ್ವಾಯತ್ತ ನಾಯಕರು ಅಥವಾ ಸ್ವತಂತ್ರ ಆಡಳಿತಗಾರರಾದ್ರು. ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ಸ್ವತಃ ಬಾಬರ್ ಕೂಡ ಈ ಒಡೆದ ಚೂರುಗಳಿಗಾಗಿ ಕಾದಾಡುತ್ತಿದ್ದ ಇಂಥ ಹತಾಶ ನಾಯಕರಲ್ಲಿ ಒಬ್ನಾಗಿದ್ದ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಸಮರ್ಕಂಡ್ ಅನ್ನು ವಶಪಡಿಸಿಕೊಳ್ಳಲು ಆತ ಪಡುತ್ತಿದ್ದ ಪಾಡು ಅಷ್ಟಿಷ್ಟಲ್ಲ. ಪ್ರತಿಯೊಬ್ಬರೂ ತಮ್ಮದೇ ಆದ ಸಣ್ಣ ರಾಜ್ಯ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದ ಆ ವಿಭಜಿತ ವಾತಾವರಣವೇ 1525ರಲ್ಲಿ ಬಾಬರ್ ಎದುರಿಸಿದ ರಿಯಲ್ ಪರಿಸ್ಥಿತಿ. ಹಾಗಾಗಿ ಇಲ್ಲಿನ ಬಹುಮುಖ್ಯ ಅಂಶ ಎಂದರೆ ಈ ಘಟನೆಗಳ ಸರಪಳಿ. ಇದೊಂದು ರೀತಿಯ ಡಾಮಿನೋ ಎಫೆಕ್ಟ್ ಇದ್ದ ಹಾಗೆ. ಮೊದಲಿಗೆ ನಿರಂತರ ಸಂಘರ್ಷ, ಅದರಿಂದ ದುರ್ಬಲ ಆರ್ಥಿಕತೆ, ಆಮೇಲೆ 1525ರಲ್ಲಿ ಸ್ವಾಯತ್ತ ನಾಯಕರ ಉದಯ. ಇಡೀ ಮಧ್ಯ ಏಷ್ಯಾ ಛಿದ್ರವಾಯಿತು. ಈ ಅರಾಜಕತೆಯಿಂದಾಗಿ ಬಾಬರ್ಗೆ ತನ್ನ ಸ್ವಂತ ಜಾಗವಾದ ಫರ್ಗಾನಾ ಅಥವಾ ಸಮರ್ಕಂಡನಲ್ಲಿ ನೆಲೆಸಲು ಸಾಧ್ಯವೇ ಆಗಲಿಲ್ಲ. ನಿಜ ಹೇಳಬೇಕೆಂದ್ರೆ ಆತನಿಗೆ ಮೊದಲು ಭಾರತಕ್ಕೆ ಬರುವ ಉದ್ದೇಶ ಖಂಡಿತ ಇರಲಿಲ್ಲ. ಆದರೆ ಬೇರೆ ದಾರಿಯಿಲ್ಲದೆ ಹೊಸ ಅವಕಾಶಗಳನ್ನು ಹುಡುಕೊಂಡು ಹೊರಡಬೇಕಾಯಿತು. ಆ ಒಂದು ಅನಿವಾರ್ಯತೆಯೇ ಆತನನ್ನು ಭಾರತದ ಮೇಲೆ ದಂಡಯಾತ್ರೆ ಮಾಡಲು ದೂಡಿತು ಮತ್ತು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು. ಈ ಅದ್ಭುತ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಮ್ಮ ಮೂಲ ಮಾಹಿತಿಯ ಈ ಅಂತಿಮ ಸಾಲುಗಳೊಂದಿಗೆ ನಾವು ಈ ಪಯಣವನ್ನ ಮುಗಿಸೋಣ. ಧನ್ಯವಾದಗಳು ಮತ್ತು ದೇವರು ಆಶೀರ್ವದಿಸಲಿ. ಆದರೆ ಹೋಗುವ ಮುನ್ನ ನಿಮ್ಮನ್ನ ಕಾಡುವಂತವುದೊಂದು ಪ್ರಶ್ನೆ. ಒಂದೆಡೆ ನಡೆದ ಹಣಕಾಸಿನ ಕುಸಿತ ಮತ್ತು ನಿರಂತರ ಯುದ್ಧಗಳು ಆಕಸ್ಮಿಕವಾಗಿ ಸಾವಿರಾರು ಮೈಲಿ ದೂರದ ಮತ್ತೊಂದು ಭೂಭಾಗದಲ್ಲಿ ಒಂದು ಬೃಹತ್ ಸಾಮ್ರಾಜ್ಯದ ಹುಟ್ಟಿಗೆ ಹೇಗೆ ಕಾರಣವಾಗಬಲ್ಲದು ಅಲ್ವಾ? ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ.